ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಅಶ್ವಿನಿ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿ ಎತ್ತಗಮನ ಕೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿ ಭೇಟಿಯ ನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದು ಅನ್ನುವ ಚರ್ಚೆಗಳು ಶುರುವಾಗಿದೆ. ಆ ಮೂಲಕ ನವೆಂಬರ್ ಕ್ರಾಂತಿಗೆ ಸಿದ್ಧವಾಯ್ತಾ ರಣರೋಚಕ ಅಖಾಡ ಅನ್ನುವ ಪ್ರಶ್ನೆ. ಸಿಎಂ ಕುರ್ಚಿಗೆ ಶತಾಯಗತಾಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತು ನಡೆಸ್ತಾ ಇದ್ದಾರೆ. ದಿಢೀರ್ ದೆಹಲಿ ಭೇಟಿ ಹಿಂದಿನ ಗುಟ್ಟಾದ್ರೂ ಏನು? ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಶಿವಕುಮಾರ್ ಅವರು. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೆಹಲಿಗೆ ಹೋದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಆಪ್ತರನ್ನ ಭೇಟಿ ಮಾಡಿದ್ರು, ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ. ಈ ಭೇಟಿ ಹಿಂದಿನ ಗುಟ್ಟು ಏನಿರಬಹುದು? ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ರೆ ಆ ಸಂದೇಶ ಏನು ಅನ್ನೋದು ಮಾಹಿತಿ, ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಎರಡು ದಿನ ದೆಹಲಿಯಲ್ಲಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೂ ಕೊಟ್ಟಿದ್ದಾರೆ. ಆ ಭೇಟಿಯ ಹಿಂದೆ ಕುತೂಹಲವನ್ನ ಕೂಡ ಕೆರಳಿಸುವಂತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮಾಡಿರೋದು ಸುಳ್ಳಲ್ಲ. ಹೈಕಮಾಂಡ್ಗೆ ಯಾರು ಅತ್ಯಾಪ್ತರಿದ್ದಾರೋ ಆ ಆಪ್ತರನ್ನ ಭೇಟಿ ಮಾಡಿ ಅವರ ಮೂಲಕ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸುವ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಶತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿ ಭೇಟಿಯಲ್ಲಿ ಸ್ಪಷ್ಟ ಸಂದೇಶವನ್ನ ನೀಡಿ ಬಂದ್ರ ಹಾಗಾದ್ರೆ ಡಿಸಿಎಂ ಅವರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತನ್ನು ನಡೆಸಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಆದ್ರೆ ಹೈಕಮಾಂಡ್ ಭೇಟಿ ಈ ಸಂದರ್ಭದಲ್ಲಿ ಅಸಾಧ್ಯ ಅನ್ನೋದು ಅರ್ಥ. ನನ್ನ ದಾರಿಗೆ ನನಗೆ ಅಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅಂತೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರ ಆಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿ ಮಾಡಿ ಅವರ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋದು. ನನ್ನ ದಾರಿ ನನ್ನದು ಅಂತ ಹೇಳಿ. ಈಗ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಫುಲ್ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅವರ ಭೇಟಿ ಮಾಡೋದು ಇಂಥ ಸಂದರ್ಭದಲ್ಲಿ ಅಸಾಧ್ಯ ಅಂತ ಹೇಳಿ ಹರಿತು ಸೋನಿಯಾ ಗಾಂಧಿ ಅವರ ಅತ್ಯಾಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದ ಫೋಟೋವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ರಿ. ಶತಾಯಗತಾಯ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತಾ ಅನ್ನೋದು ಕುತೂಹಲ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ AC ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದ್ದೆ. ಅಫಿಷಿಯಲಾಗಿ ಏನೋ ಇನ್ನೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅಂತೇಳಿ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಅತ್ಯಾಪ್ತರನ್ನ ಭೇಟಿ ಮಾಡಿ ಅವರ ಮೂಲಕ ಸಂದೇಶವನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಯತ್ನಕ್ಕೆ ಫಲ ಸಿಗುವ ಲಕ್ಷಣಗಳೇನಾದ್ರೂ ಕಂಡು ಬರ್ತಾ ಇದೆಯಾ?
ಖಂಡಿತ ನಾಗೇಂದ್ರ ಬಾಬು, ಹೈಕಮಾಂಡ್ ನಾಯಕರನ್ನ ಈ ಹಿಂದಿನಿಂದಲೂ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಸಲ್ಲಿಸ್ತಾನೆ ಇದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರ ಭೇಟಿ ಆಗಿರಬಹುದು, ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಆಗಿರಬಹುದು, ಅವರಿಗೆ ಸುಲಭವಾಗಿ ಸಿಗುತ್ತೆ. ಆದ್ರೆ ಅದನ್ನು ಭೇಟಿ ಮಾಡಿದ್ರೆ ಅಲ್ಲಿ ಪ್ರಯೋಜನ ಆಗ್ತಿಲ್ಲ ಅನ್ನುವಂಥದ್ದು ಒಂದು ಅಳಲು ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಬಳಿ ಇದೆ. ಆದ್ರೆ ನೇರವಾಗಿ ರಾಹುಲ್ ಗಾಂಧಿ ಭೇಟಿಗೆ ಇಲ್ಲಿವರೆಗೂ ಕೂಡ ಅವರಿಗೆ ಅವಕಾಶ ಸಿಗ್ತಿಲ್ಲ ಅನ್ನುವಂಥ ಒಂದು ನೋವು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಹೈಕಮಾಂಡ್ ನಾಯಕರ ಜೊತೆ ಯಾರೆಲ್ಲ ಅತ್ಯಾಪ್ತರು ಇದಾರಲ್ಲ ಅವರ ನಾಯಕರನ್ನ ಭೇಟಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಪಡೆಯುವಂತ ಕೆಲಸವನ್ನ ನಿರಂತರವಾಗಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಮಾಡ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ನೇರವಾಗಿ ಆಗಿದ್ದೇ ಆದಲ್ಲಿ ಒಂದು 10 ರಿಂದ 15 ನಿಮಿಷಗಳ ಕಾಲ ಅವರ ಜೊತೆ ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ತನ್ನ ಒಂದು ಮನದ ಇಂಗಿತವನ್ನು ವ್ಯಕ್ತಪಡಿಸಿ ತಮಗೆ ಆಗಬೇಕಾಗಿರ್ತಕ್ಕಂತಹ ಅಧಿಕಾರ ಹಂಚಿಕೆ ಆಗಿರಬಹುದು ಅಥವಾ ಮುಂದಿನ ಯೋಜನೆಗಳಾಗಿರಬಹುದು ಅವೆಲ್ಲವನ್ನೂ ಕೂಡ ಪರಿಪೂರ್ಣ ಮಾಡ್ಕೋಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಹತ್ರ ಇದೆ. ಆದ್ರೆ ಅದಕ್ಕೆ ಅವಕಾಶ ಸಿಗ್ತಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖ. ಇಲ್ಲಿ ಕಳೆದ 1 ವರ್ಷದಿಂದ ಕೂಡ ಅವರು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಡಿ.ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ. 1-to-1 ಮಾತುಕತೆಗೆ ಸಹಜವಾಗಿ ರಾಜ್ಯದ ಕಾರ್ಯಕ್ರಮಗಳಿಗೆ ಬಂದಾಗ ಸಿಗ್ತಾರೆ. ಇವರು ಕೂಡ ಬಿಹಾರ್ ಚುನಾವಣೆಗೆ ಹೋದಾಗ ಮಾತನಾಡಿಸಿದ್ರು, ಬಂದ್ರು. ಆದ್ರೆ 1-to-1 ಆಗಿ ಗುಪ್ತವಾಗಿ ಮಾತನಾಡಬೇಕು ಅನ್ನುವಂಥದ್ದು ಬಹಳ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅದು ಸಹಕಾರ ಆಗಿಲ್ಲ ಅನ್ನುವಂಥ ಕೊರಗಿದೆ. ಆದ್ರಿಂದ ಮತ್ತೆ ಮರಳಿ ಯತ್ನ ಮಾಡುವ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಯಾರೆಲ್ಲ ಅತ್ಯಾಪ್ತರು ಇದ್ದಾರೆ, ಯಾರ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ಮೂಲಕ ಮತ್ತೆ ಅಪಾಯಿಂಟ್ಮೆಂಟ್ ಪಡೆಯುವಂತ ಕೆಲಸವನ್ನ ಈಗ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳಬೇಕು ಅನ್ಸುತ್ತೆ. ಯಾಕೆಂತಂದ್ರೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ, ಓಕೆ, ಆದ್ರೆ ಅತ್ಯಾಪ್ತರ ಮೂಲಕ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಒಂದು ಸಂದೇಶ ನೇರವಾಗಿ ತಲುಪಿಸಕ್ಕಾಗಿಲ್ಲ ಅಂದ್ರೆ ಅದು ಇನ್ನ ಅದ್ರ ಮಧ್ಯಂತರ ಯಾರಿದ್ದಾರೆ ಅವರ ಮಧ್ಯವರ್ತಿಗಳ ಮೂಲಕ ತಲುಪಿಸಲೇಬೇಕಾಗತ್ತೆ. ಆದ್ರೆ ಅದು ಪೂರ್ಣ ಪ್ರಮಾಣದ ಸಂದೇಶ ಆಗಿರಲ್ಲ. ಆದ್ರೆ ಒಂದಷ್ಟು ಹಿಂಟನ್ನು ಕೊಡಬೇಕಾಗತ್ತೆ. ನನ್ನ ಮನದಾಳದ ಮಾತುಗಳು ಈ ತರ ಇದಾವೆ, ನೀವು ಒಂದಷ್ಟು ನನಗೆ ಅವಕಾಶವನ್ನು ಕೊಡಿ, ನಾನು ನಿಮಗೆ ನೇರವಾಗಿ ಭೇಟಿ ಮಾಡ್ತೇನೆ. ಇಲ್ಲದೆ ಹೋದ್ರೆ ಈ ತರಹದ ಮುಂದಿನ ನಿರ್ಧಾರಗಳನ್ನು ಅನ್ನೋದು ಈ ತರ ಇರ್ತವೆ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥ ಒಂದಷ್ಟು ಸಂದೇಶವನ್ನು ಕಳಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತವೆ. ಯಾಕಂದ್ರೆ ಪದೇ ಪದೇ ಅವರಿಗೆ ಆಪ್ತರಿದ್ದ ಜೊತೆ ಭೇಟಿ ಆಗ್ತಾನೆ ಇರ್ತದೆ. ಸಂದರ್ಭ ಅಂತಿರ್ಬೋದು, ಹಬ್ಬ ಹರಿದಿನಗಳಿರ್ಬಹುದು ಅಥವಾ ಪಕ್ಷದ ವಿಚಾರಗಳಿರ್ಬಹುದು, ಆ ಮೂಲಕ ಅವರ ಭೇಟಿ ಇದ್ದೇ ಇರ್ತದೆ. ಹಾಗಾಗಿ ಅವರ ಮೂಲಕ ಒಂದಷ್ಟು ಸಂದೇಶ ಅಂದ್ರೆ ನಂಬುಗೆಯವರು ಇರ್ತಾರೆ, ಇವರು ಆಪ್ತರಾಗಿ ನಂಬುಗೆಯವರು ಇರ್ತಾರೆ, ಅವರ ಮೂಲಕ ಒಂದಷ್ಟು ಸಂದೇಶವನ್ನು ರವಾನಿಸಿದ್ದೆ ಆದಲ್ಲಿ ಅದನ್ನು ಹೈಕಮಾಂಡ್ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ರಾಹುಲ್ ಡಿ.ಕೆ ಶಿವಕುಮಾರ್ ಅವ್ರಿಗೆ ಇರೋದ್ರಿಂದ ಸಹಜವಾಗಿ ಆಪ್ತರ ಮೂಲಕವೇ ಈಗ ರಾಹುಲ್ ಗಾಂಧಿ ಅವರನ್ನ ಟಚ್ ಮಾಡತಕ್ಕಂಥ ಕೆಲಸವನ್ನ ಡಿ.ಕೆ ಶಿವಕುಮಾರ್ ಅವರು ಆರಂಭಿಸಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರ ಮಧ್ಯವರ್ತಿಗಳ ಮೂಲಕ ತಲುಪಿಸಲೇಬೇಕಾಗತ್ತೆ. ಆದ್ರೆ ಅದು ಪೂರ್ಣ ಪ್ರಮಾಣದ ಸಂದೇಶ ಆಗಿರಲ್ಲ. ಆದ್ರೆ ಒಂದಷ್ಟು ಹಿಂಟನ್ನು ಕೊಡಬೇಕಾಗತ್ತೆ. ನನ್ನ ಮನದಾಳದ ಮಾತುಗಳು ಈ ತರ ಇದಾವೆ, ನೀವು ಒಂದಷ್ಟು ನನಗೆ ಅವಕಾಶವನ್ನು ಕೊಡಿ, ನಾನು ನಿಮಗೆ ನೇರವಾಗಿ ಭೇಟಿ ಮಾಡ್ತೇನೆ. ಇಲ್ಲದೆ ಹೋದ್ರೆ ಈ ತರಹದ ಮುಂದಿನ ನಿರ್ಧಾರಗಳನ್ನು ಅನ್ನೋದು ಈ ತರ ಇರ್ತವೆ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥ ಒಂದಷ್ಟು ಸಂದೇಶವನ್ನು ಕಳಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತವೆ. ಯಾಕಂದ್ರೆ ಪದೇ ಪದೇ ಅವರಿಗೆ ಆಪ್ತರಿದ್ದ ಜೊತೆ ಭೇಟಿ ಆಗ್ತಾನೆ ಇರ್ತದೆ. ಸಂದರ್ಭ ಅಂತಿರ್ಬೋದು, ಹಬ್ಬ ಹರಿದಿನಗಳಿರ್ಬಹುದು ಅಥವಾ ಪಕ್ಷದ ವಿಚಾರಗಳಿರ್ಬಹುದು, ಆ ಮೂಲಕ ಅವರ ಭೇಟಿ ಇದ್ದೇ ಇರ್ತದೆ. ಹಾಗಾಗಿ ಅವರ ಮೂಲಕ ಒಂದಷ್ಟು ಸಂದೇಶ ಅಂದ್ರೆ ನಂಬುಗೆಯವರು ಇರ್ತಾರೆ.